ಈಗ ಏನಂದ್ರೆ ನಿಮ್ಮ ಡೇಟಾ ಅನಲಿಸ್ಟ್ ಜಾಬ್ ಮಾಡತ್ತೀರಿ, ಲೈಕ್ ಅದ್ರ ಇಂಟರ್ವ್ಯೂ ಪ್ರೊಸೆಸ್ ಹೆಂಗಿತ್ತು, ನೀವ್ ಅದಕ್ಕೆ ಏನ್ ಪ್ರಿಪೇರ್ ಆಗಿದ್ರಿ? ಸೊ ಪ್ರಿಪ್ರೇಷನ್ ಅಂತ ಹೆಂಗಂತಂದ್ರ ನಾವ್ ಅವ್ರ ಏನ್ ಎಕ್ಸ್ಪೆಕ್ಟ್ ಮಾಡಿ ಇಂಟರ್ವ್ಯೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಲ್ಲ ಅದ್ ಯಾವತ್ತು ಮ್ಯಾಚ್ ಮಾಡಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್ ಈಗ ನಾ ಆಸ್ ಅ ಅನಲಿಸ್ಟ್ ಅದನ್ನು ನಾ ಪ್ರಿವಿಯಸ್ ಕಂಪನಿಯಾಗ ಎಕ್ಸೆಲ್ ಪವರ್ ಬಿ ಅಟ್ಟ ವರ್ಕ್ ಮಾಡಿದ ಅದ್ಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಬಟ್ ಇಲ್ಲಿ ಇವ್ರಿಗೆ ಸಿಕ್ವಲ್ ಆರ್ ಬೇಕಾಗಿತ್ತು. ಆರ್ ಐ ಕ್ಯಾನ್ ರೀಡ್ ದ ಕೋಡ್, ಸಿಕ್ವಲ್ ಬರ್ತಿತ್ತು. ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಮ್ಗೆ ನಮಗೆ ಏನ್ ಒಂದು ಕಾನ್ಫಿಡೆನ್ಸ್ ಇರ್ಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ನಾವು. ಐ ಆಮ್ ರೆಡಿ ಟು ಲರ್ನ್, ನಾ ಇದನ್ನ ಓದಿ ನಾ ಕಲಿತ ನಾ ಮಾಡ್ತೇನೆ. ಅವ್ರಿಗೆ ನಮ್ದ್ರೊಳಗೆ ಕಾನ್ಫಿಡೆನ್ಸ್ ಕಾಣ್ಬೇಕು, ನಮಗೆ ಕನ್ವಿನ್ಸಿಂಗ್ ಕೆಪಾಸಿಟಿ ಇರ್ಬೇಕು. ನಾವೆಲ್ಲ ಆನ್ಸರ್ ಮಾಡ್ತೀವಿ, ಬಟ್ ನೆವರ್ ಅಪ್ ಟು ದ ಮಾರ್ಕ್. ನಾವೀಗ ಏನ್ ಇಂಟರ್ವ್ಯೂ ಕೊಟ್ಟಿದ್ರೆ ಅವ್ರು ಯಾವತ್ತೂ ಸ್ಯಾಟಿಸ್ಫೈ ಆಗಂಗಿಲ್ಲ ಅಂತ ಸಂಬಂಧ ನಮಗ್ ಕನ್ವಿನ್ಸಿಂಗ್ ಕೆಪಾಸಿಟಿ ಇರ್ಬೇಕು, ನಾವ್ ಮಾಡ್ತೇವಿ ಅಂದ್ರೆ ಅವ್ರೊಳಗೊಂದು ಹೋಪ್ಸ್ ಬಿಲ್ಡ್ ಮಾಡ್ಬೇಕು ನಾವು. ಇದೊಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಟು ಗಿವ್ ಅನ್ ಇಂಟರ್ವ್ಯೂ. ಯಾಕಂದ್ರೆ ಯಾರು ಅಪ್ ಟು ದ ಮಾರ್ಕ್, ಯಾರು ಪರ್ಫೆಕ್ಟ್ ಆಗಿಲ್ಲ. ಸೊ ವಿಲ್ ಡೂ ಬೆಟರ್ ಆಫ್ಟರ್ ಗೆಟಿಂಗ್ ಇನ್ ಟು ದಟ್ ಕಂಪ್ನಿ. ಅವ್ರಿಗೆ ನಾವು ಹೋಪ್ಸ್ ಬರ್ಸ್ಬೇಕು, ನಂಬಿಕೆ ಗಳಿಸ್ಬೇಕು ನಾವು ಅಷ್ಟೇ. ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಪಾರ್ಟ್ ಫ್ರಮ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್, ಸಾಫ್ಟ್ ಸ್ಕಿಲ್ ಎಲ್ಲಾನು ಅವ್ರಿಗೆ ನಮ್ದ್ರೊಳಗ್ ಕಾಣ್ಬೇಕು, ಇವ್ರು ಮಾಡ್ತಾರು ದಿಸ್ ಕ್ಯಾಂಡಿಡೇಟ್. ಇವಾಗ ಸ್ವಲ್ಪ ಸ್ಕಿಲ್ ಕಡಿಮೆ ಇದ್ರು ನಾವ್ ಅದನ್ನ ಜಸ್ಟಿಫೈ ಮಾಡ್ಕೋಬೇಕು, ನಾವ್ ಮಾಡ್ತೇವಿ ಅಂತ ಹೇಳಿ. ಜಸ್ಟ್ ನಿನಗ್ ಒಂದ್ 10% ಗೊತ್ತಿದ್ರು ನಾ ಅದ 10% ಎನ್ಹಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿಸ್ಬೇಕು ನಮ್ಗ ಮೇಲೆ. ಅಂದ್ರೆ ನೀವ್ ಹೆಂಗ್ ಮಾತಾಡ್ತೀರಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತೈತಿ ಇಂಟರ್ವ್ಯೂ. ಹೆಂಗ್ ಮಾತಾಡ್ತಿರ್ಕಿತ್ತಲ್ಲ ನಮ್ದು ಬಿಹೇವಿಯರ್ ನೋಡ್ತಾವ. ಅಂದ್ರೆ ಈಗ ಇಷ್ಟ ಇಲ್ಲಟ್ಟ ಹಿಂಗ ಅನ್ನಕತ್ತಾಳು. ಇನ್ನೂ ಒಂದ್ ಇಂಟರ್ವ್ಯೂನ್ಯಾಗ ಫ್ರಾಂಕ್ ಇರೋದು ಬಾಳ ಇಂಪಾರ್ಟೆಂಟ್. ನಾವಲ್ಲಿ ಮಾಡ ಸುಳ್ಳು ಹೇಳ್ಬೋದು, ಅಟ್ ಬರ್ತೈತಿ ಇಟ್ ಬರ್ತೈತಿ ಅಂತ. ಅದು ಒಂಥರ ಅವ್ರಿಗೆ ಗೊತ್ತಾತಂದ್ರ ಬ್ಲಾಕ್ ಮಾರ್ಕ್ ಆಗ್ತೈತಿ. ನನಗ್ ಏನ್ ಹೆಲ್ಪ್ ಆಗಿದ್ದಂದ್ರ ಪರ್ಸನಲಿ ನಾ ಫ್ರಾಂಕ್ ಇದ್ ಬಾಳ. ನನ್ಗೆ ಎಷ್ಟೆಷ್ಟು ನನಗ ಅವ್ರು ಕ್ವಶನ್ ಕೇಳಿದ್ರು, ನಿನ್ ಈ ಟೆಕ್ನಿಕಲ್ ಸ್ಕಿಲ್ಸ್ ನಾಗ ಎಟ್ ರೇಟ್ ಮಾಡ್ಕೊತ ಅಂತ. ನನ್ಗೆ ಎಷ್ಟೆಷ್ಟು ಬರ್ತೈತಿ ನಾನು ಕೇಳಿನಿ. ದೇ ಗಾಟ್ ಇಂಪ್ರೆಸ್ ಬೈ ಮೈ ಬೀಯಿಂಗ್ ಫ್ರಾಂಕ್. ಅದ ಬಾಳ ನನ್ಗೆ ಹೆಲ್ಪ್ ಪಾಯಿಂಟ್. ನಿಮ್ಗೆ ಈ ಜಾಬ್ ಸಿಗಾಕ ಎಷ್ಟ್ ರೌಂಡ್ಸ್ ಇದ್ದು ಮತ್ತೆ ನೀವ್ ಹೆಂಗ್ ಕ್ಲಿಯರ್ ಮಾಡಿದ್ರಿ? ರೌಂಡ್ಸ್ 3 ರೌಂಡ್ಸ್ ಇದ್ದು. ಆಬ್ವಿಯಸ್ಲಿ ಒಂದ್ ಏನೈತಿ ಟೆಕ್ನಿಕಲ್ ರೌಂಡ್, ಟೆಲಿಫೋನ್ ರೌಂಡ್. ಫಸ್ಟ್ ಒನ್ ಇಸ್ ಟೆಲಿಫೋನ್ ರೌಂಡ್. HR ಜೋಡಿ ಕಮ್ಯುನಿಕೇಶನ್ ಮಾಡ್ತೀವಿ. ಅವ್ರು ನಮ್ಗ ನಮ್ ರೆಸ್ಯೂಮೆನಾಗ ಏನಿರಲ್ಲ ಅದಕ್ಕೆ ಕ್ವಶನ್ ಏನೇನ್ ಮಾಡಿ ಏನೇನ್ ಬ್ಯಾಕ್ಗ್ರೌಂಡ್ ಆಗಿಲ್ಲ. ಸೆಕೆಂಡ್ ರೌಂಡ್ ಆಬ್ವಿಯಸ್ಲಿ ಟೆಕ್ನಿಕಲ್ ರೌಂಡ್. ನಾಗ ಅಲ್ಲಿ ನನಗೆಲ್ಲ ಸೀಕ್ವೆಲ್ ಮೇಲೆ ಕೇಳಿದ್ರು, ಆರ್ ಮೇಲೆ ಕೇಳಿದ್ರು, ಅಂತ ಎಕ್ಸೆಲ್ ಮೇಲೆ ಹೋಗಿ ಕೇಳಿದ್ರು. ಜಸ್ಟ್ ಅಲ್ಲೇ ಸ್ಕ್ರೀನ್ ಶೇರ್ ಮಾಡಂತ ಹೇಳಿ ನಂಗೆ ಕ್ವಶನ್ಸ್ ಕೇಳ್ತಾರ, ಒಂದು ಡೇಟಾ ಸೆಟ್ ಕೊಡ್ತಾರು. ಆ ಡೇಟಾ ಸೆಟ್ ಮೇಲೆ ಕ್ವಶನ್ಸ್ ಕೇಳಿದ್ರು, ಅಲ್ಲೇ ನಾವು ಮಾಡಿ ತೋರಿಸೋದು. ಅಂಡ್ ಥರ್ಡ್ ರೌಂಡ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಮ್ಯಾನೇಜರ್ ರೌಂಡ್. ಮ್ಯಾನೇಜರ್ ಅಲ್ಲಿ ಏನು ಕೇಳಂಗಿಲ್ಲ, ಅವ್ರು ಟೆಕ್ನಿಕಲ್ ಅದ್ರ ಏನು ಕೇಳಂಗಿಲ್ಲ. ಜಸ್ಟ್ ಅವ್ರ ಬಗ್ಗೆ ಲಾಜಿಕ್ ಕೇಳಿದ್ರು ನನಗೆ, ಹಿಂಗಿತ್ತನ್ನ ಹಿಂಗೇನ. ಎಕ್ಸಾಂಪಲ್ ಒಂದ್ ಎಕ್ಸಾಂಪಲ್, ಸೇ ಫಾರ್ ಎಕ್ಸಾಂಪಲ್ ನೀ ಈಗ ಒಂದ್ ಕಿರಾಣಿ ಅಂಗಡಿ ಇರ್ತೈತಿ, ನಿನ್ ಕಿರಾಣಿ ಅಂಗಡಿ ಇರ್ತೈತಿ. ಇದ್ದ ಕೇಳಿದ್ದಾನೆ ನಮ್ ಮ್ಯಾನೇಜರ್, ಕಿರಾಣಿ ಶುಗರ್ ಇರ್ತೈತಿ. ನೀ ಶುಗರ್ ಒಂದ್ 10 ಚೀಲಗಳು ತಂದಿಟ್ಟಿರ್ತೀವಿ. ಸಡನ್ಲಿ ಶುಗರ್ದ ಡಿಮ್ಯಾಂಡ್ ಕಮ್ಮಿ ಆಗಾಕ ಏನೇನ್ ಫ್ಯಾಕ್ಟರ್ ಮ್ಯಾಟರ್ ಆಗ್ತಾವು ಅಂತ ಕೇಳಿದ್ರು. ನಾ ಏನ್ ಆನ್ಸರ್ ಮಾಡಿದ್ವಿ, ಕಾಂಪಿಟೇಟರ್ಸ್. ಅಂದ್ರೆ ನಾ 10 ರೂಪಾಯಿ ಕೆಜಿ ಮಾರಾಕತ್ತಿದ್ನಿ ಅಂದ್ರ ನನ್ ಬಾಜುಕ್ ನಾ ಇನ್ನೊಬ್ಬ ಅಂಗಡಿ ಹಾಕಿ 5 ರೂಪಾಯಿ ಕೆಜಿ ಮಾರೋಕ್ ಬರ್ತಾನ. ಅದೊಂದ್ ಮ್ಯಾಟರ್ ಆಗ್ತೈತಿ. ಅದ್ ಕಾಂಪಿಟೇಟರ್ಸ್ ಅಂತಾರ. ಮತ್ ಸಬ್ಸ್ಟಿಟ್ಯೂಟರ್, ಈಗ ಎಲ್ಲಾರು ಆಬ್ವಿಯಸ್ಲಿ ಶುಗರ್ ಕಟ್ ಡೌನ್ ಮಾಡಕತ್ತಾರ, ಅದು ಡಿಮ್ಯಾಂಡ್ ಕಮ್ಮಿ ಆಗಕ್ ಇಂಪಾರ್ಟೆಂಟ್ ಆಗತ್ತೆ. ಅದು ಮತ್ತ ಸಬ್ಸ್ಟಿಟ್ಯೂಟ್ ಶುಗರ್ ಸಬ್ಸ್ಟಿಟ್ಯೂಟ್ ಏನ ಜಾಗ್ರಿ, ಬೆಲ್ಲ. ಎಲ್ಲಾರು ಈಗ ಶುಗರ್ ಬಿಟ್ಟು ಬೆಲ್ಲ ಕನ್ಸ್ಯೂಮ್ ಮಾಡತ್ತಾರ. ಇವ್ ಆನ್ಸರ್ ಸೇರಿ ಹಿ ಗಾಟ್ ಇಂಪ್ರೆಸ್ ಲೈಕ್ ಎನಿಥಿಂಗ್. ಇದ ನಂದು ಇಂಟರ್ವ್ಯೂ ಪ್ರೊಸೆಸ್ ಎಕ್ಸ್ಪೀರಿಯನ್ಸ್. ನೀವ್ ಇಂಟರ್ವ್ಯೂ ಪಾಸ್ ಆದ್ರಿ, ಲಿಸ್ಟ್ ಆಗಿರಿ. ಸೊ ಇದಕ್ ನಿಮ್ ರೆಸ್ಯೂಮೆ ಹೆಂಗ್ ಸೆಟ್ ಮಾಡ್ಕೊಂಡಿದ್ರಿ? ರೆಸ್ಯೂಮ್ ಅಂತಂದ್ರ ನಾವು ಒಂದೇ ರೆಸ್ಯೂಮೆ ಮಾಡಿ ಎಲ್ಲದಕ್ಕೂ ಅದನ್ನ ಅಪ್ಲೈ ಮಾಡ್ತೇವೆ ಅಂದ್ರ ಅದ್ ಯಾವತ್ತೂ ವರ್ಕ್ ಆಗುದಿಲ್ಲ. ದಟ್ ಅದು ಒಂಥರ ಮಿತ್. ನಾ ನೆಕ್ಸ್ಟ್ ಈಗ ನಾ ಹೆಂಗ್ ರೆಸ್ಯೂಮೆ ನಾ ಅಲ್ಟರ್ ಮಾಡ್ತೀನಿ, ಟೇಲರ್ ಮಾಡ್ತೀನಿ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಗ JD ನೋಡ್ತೇವೆ. JD ಅಕಾರ್ಡಿಂಗ್ ಟು ದಟ್ ನಾ ಇದನ್ನ ಪ್ಲಾನ್ ಮಾಡಿದ್ವಿ ಅಂದ್ರೆ ನಂದು ರೆಸ್ಯೂಮೆ ಪ್ಲಾನ್ ಇದೆ. ಅಲ್ಲಿ ಏನು ಜಾಸ್ತಿ ಚೇಂಜಸ್ ಮಾಡೋದಿಲ್ಲ. ಟೆಕ್ನಿಕಲ್ ಸ್ಕಿಲ್ಸ್ ಚೇಂಜಸ್ ಆಗಿರ್ತಾವ. ಅವ್ರಿಗೆ ಏನ್ ಬೇಕು ಅದ್ ನೋಡ್ಬಾರ್ದು ಅಲ್ಲಿ ಹಾಕೋದು. ದೆನ್ ಪ್ರಾಜೆಕ್ಟ್ಸ್ ಅದ್ರ ರಿಲೇಟೆಡ್ ಇತ್ತಂದ್ರೆ ಹಾಕೋದು, ಫ್ಲಶ್ ಔಟ್ ಮಾಡೋದು. ಅದ್ ಬಿಟ್ಟು ನೆಕ್ಸ್ಟ್ ಇದನ್ನ ಏನೈತಿ ಪ್ರೊಫೆಷನಲ್ ಸಮರಿನು ಸ್ವಲ್ಪ ಅಲ್ಟರ್ ಮಾಡೋದು. ಇದಕ್ಕೆಲ್ಲ ಫುಲ್ ಏನೇ ಯೂಸ್ ಮಾಡಿ. ಒಂದ್ ರೋಲ್ ಓಪನಿಂಗ್ಸ್ ಇತ್ತಂದ್ರ ಸೊ ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರ, ಅಪ್ಲೈ ಮಾಡಿರ್ತಾರ. ಸೊ ಅದನ್ನ ಕಂಪ್ನಿದವ್ರ ಹೆಂಗ್ ಶಾರ್ಟ್ ಲಿಸ್ಟ್ ಮಾಡ್ತಾರ ಒಂದ್ ರೆಸ್ಯೂಮೆನ? ನಿಮ್ದು ಹೆಂಗ್ ಶಾರ್ಟ್ ಲಿಸ್ಟ್ ಆಗಿರ್ಬೋದು? ಶಾರ್ಟ್ ಲಿಸ್ಟ್ ಅಂತಂದ್ರ ಈಗ ATS ಸ್ಕೋರ್ ಮೇಲೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಆಬ್ವಿಯಸ್ಲಿ ನಮ್ದು ರೆಸ್ಯೂಮೆ ಸ್ಕೋರ್ ATS ಸ್ಕೋರ್ ಅಬೋ 80 ಇತ್ತಂದ್ರ ಅಲ್ಲಿ ಶಾರ್ಟ್ ಲಿಸ್ಟ್ ಆಗ್ತದೆ. ಇಲ್ಲೇ ನಮ್ದೊಂದು 50-60 ಬಂದಂದ್ರ ಅಲ್ಲಿ 20-30 ಬಂದಿರ್ತೈತಿ. ಅಲ್ಲಿ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರ. ಅಲ್ಲಿ ಕೀವರ್ಡ್ಸ್ ಅವ್ರ JD ಒಳಗೆ ಏನಿಲ್ಲ, ಜಸ್ಟ್ ಇದನ್ನೇ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು, ನಿಮ್ದು ATS ಕರೆಕ್ಟ್ ಬೂಮ್ ಆಗ್ತೈತಿ.
ಮತ್ತೆ ಇನ್ನೊಂದ್ ಹೇಳ್ತಾರು ಏನಂದ್ರೆ ಸ್ಕಿಲ್ಸ್ ಮತ್ತೆ ಪ್ರಾಜೆಕ್ಟ್ ಸರ್ಕ್ಯುಲೇಟ್ ಆಗ್ತಿರ್ಬೇಕು. ಅಂದ್ರೆ ನೀನು ಪವರ್ ಬಿ ಐ ಗೊತ್ತಿದ್ರೆ ನೀವು ಪವರ್ ಬಿ ಐ ಆದಾಗ ಪ್ರಾಜೆಕ್ಟ್ ಮಾಡಿರ್ಬೇಕು. ಸೊ ಇದು ಇಂಪಾರ್ಟೆಂಟ್ ಆಗ್ತೈತೆ ನಂಗೆ ಸರ್ಕ್ಯುಲೇಟ್ ಆಗೋದು. ಕನೆಕ್ಷನ್ ನಿಂಗ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಟೆಕ್ನಿಕಲ್ ಸ್ಕಿಲ್ಸ್ ಪವರ್ ಬಿ ಆಗ್ತದ್ರೆ ಪವರ್ ಬಿ ಅನ್ನೇ ಪ್ರಾಜೆಕ್ಟ್ ಇರೋದು ಅದು ಒಂಥರ ಇಂಪ್ರೆಷನ್ ಬಿಲ್ಡ್ ಆಗ್ತದೆ. ಸೊ ಶಿ ನೋಸ್ ಶಿ ಪ್ರೂವ್ಡ್ ಹಿಯರ್, ಶಿ ನೋಸ್ ಶಿ ಪ್ರೂವ್ಡ್ ಹಿಯರ್ ಅನ್ನೋದೊಂದು ಗೊತ್ತಾಗ್ತದೆ. ನೀವ್ ಹೇಳಿದ್ರಿ ಅವ್ರ ATS ಸ್ಕೋರ್ ಚೆಕ್ ಮಾಡ್ತಾರಂತೆ. ಸೊ ಈಗ ನಾರ್ಮಲ್ ಸ್ಟೂಡೆಂಟ್ಸ್ ಎಲ್ಲಿ ATS ಸ್ಕೋರ್ ಚೆಕ್ ಮಾಡ್ಕೋಬಹುದು ಅವ್ರದ್ದು ರೆಸ್ಯೂಮೇದ? ಎನ್ ನಂಬರ್ ಆಫ್ ಪ್ಲಾಟ್ಫಾರ್ಮ್ಸ್ ಪ್ಲಾಟ್ಫಾರ್ಮ್ಸ್ ನಾವ್ ಯೂಶುವಲಿ ಚೆಕ್ ಮಾಡೋದಂತ್ರ ಎಂಪ್ಲಾಯಿ ಅಂತ ಒಂದು ಪ್ಲಾಟ್ಫಾರ್ಮ್ ಐತೆ. ಅದನ್ನೇ ನಾ ರೆಡಿ ಮಾಡ್ತೇನೆ. ಅಲ್ಲಿ ಸ್ಕೋರ್ ಚೆಕ್ ಮಾಡಕ್ ಹೋಗ್ತೇನೆ. ಅಲ್ಲಿ ಸ್ಕೋರ್ ಜೊತೆ ಅದ್ ಏನೇನ್ ಆಲ್ಟ್ರೇಷನ್ಸ್ ಮಾಡಿದ್ರೆ ಅದು ಕೊಡ್ತೈತಿ. ಕೀವರ್ಡ್ಸ್ ಏನೇನ್ ಮಿಸ್ಸಿಂಗ್ ಐತೆ ಅದು ಕೊಡ್ತೈತಿ. ಅದ್ರ ಅಕಾರ್ಡಿಂಗ್ ನಾ ಚೆಕ್ ಮಾಡ್ತೇನೆ. ಚೇಂಜಸ್ ಮಾಡೋದು ಮತ್ತೆ ಅಪ್ಲೋಡ್ ಮಾಡೋದು. ಇವಾಗ ನಾವು ರೆಸ್ಯೂಮೆ AI ಹೆಲ್ಪ್ ತಗೊಂಡ್ ಮಾಡ್ಕೊಬಹುದು. ಅಲ್ಟೇಟ್ ಹೇಳ್ತಲ್ಲ, ಸೊ ಅದನ್ನ ನಾವು AI ಹಾಕಿ ಮತ್ತೆ ನಾವು ಅಲ್ಟೇಟ್ ಮಾಡ್ಕೊಂಡು ಮತ್ತೆ ATS ಸ್ಕೋರ್ ಕೊಟ್ಟು ನಾವು ಎಲ್ಲಾನು A to Z ಎಲ್ಲಾನು AI ಯೂಸ್ ಮಾಡೋದು. ಸ್ವಂತ ಬುದ್ಧಿ ಉಪಯೋಗ ಮಾಡಂಗಿಲ್ಲ. ಇವಾಗ AI ಮಾಡಿದ ರೆಸ್ಯೂಮೆಗೂ ಅಥವಾ ಹ್ಯೂಮನ್ ಮಾಡಿದ ರೆಸ್ಯೂಮೆಗೂ ಯಾವ್ದು ಜಾಸ್ತಿ ಮಾನಿಟೈಸ್ ಆಗ್ತೈತಿ? ಯೂಸ್ ಡಿಫ್ರೆನ್ಸ್ ಆಗುತ್ತೆ. ಹೆಂಗ್ ಗೊತ್ತು, ನೀ ಹ್ಯೂಮನ್ ಇಂಟೆಲಿಜೆನ್ಸ್ ಇದ್ರ ನೀ ರೆಸ್ಯೂಮೆ ಮಾಡಿದ್ರ ಟೈಪೋ ಎರರ್ ಬರ್ತಾವ. ದೆನ್ ಇಂಗ್ಲಿಷ್ ಟೈಪೋ ಎರರ್ ಬರ್ತೈತಿ. ಇಂಗ್ಲಿಷ್ ಅಂತೂ ಹದಿಗೆಟ್ಟು ಹೋಗಿರ್ತೈತಿ. ನಾ ಬರ್ತಿದ್ದ ನೆಕ್ಸ್ಟ್ ಒಂದ್ ಫಾಂಟ್ ಡಿಫ್ರೆನ್ಸ್ ಆಗ್ತೈತಿ. ದೆನ್ ಅಲ್ಲಿ ಏನೇನ್ ನಿನ್ಗೆ ATS ಸ್ಕೋರ್ ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಸಿಂಬಲ್ಸ್ ಏನ್ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಮೇಲ್ ಅಂತಂದ್ರೆ ಡಬ್ಬಿ ಬರ್ತಲ್ಲ, ಅದ ಹಿಂಗೆಲ್ಲ ಸಿಂಬಲ್ಸ್ ಅವೆಲ್ಲ ATS ಸ್ಕೋರ್ ನಾಗ ಪಾಸ್ ಆಗುದಿಲ್ಲ. ಅವೆಲ್ಲ ಯೂಸ್ ಮಾಡೋದಿಲ್ಲ. ಅವೆಲ್ಲ ನಾವ್ ಮಾಡ್ತೀವಿ, ಸ್ವಲ್ಪ ಡೆಕೋರೇಷನ್ ಮಾಡ್ತೀವಿ. ಕಲರಿಂಗ್ ಅದು ಮೊದ್ಲ ಮಾಡ್ಬಾರ್ದು. ಕಲರಿಂಗ್ ಮಾಡ್ಬಾರ್ದು, ಸಿಂಬಲ್ಸ್ ಯೂಸ್ ಮಾಡ್ಬಾರ್ದು, ಫೋಟೋ ಹಾಕ್ಬಾರ್ದು. ದೆನ್ ಫಾಂಟ್ಸ್ ಟೈಮ್ಸ್ ನೀವು ರೋಮನ್ ಆಗಿರ್ಬೇಕು, ಬಿಟ್ರೆ ಏರಿಯಲ್ ಆಗಿರ್ಬೇಕು. ದೆನ್ ಇಟಾಲಿಕ್ ಅದು ಯೂಸ್ ಮಾಡಬಾರ್ದು. ಇವೆಲ್ಲ ATS ನೇ ಸ್ವಲ್ಪ ಸ್ಕೋರ್ ಕಟ್ ಡೌನ್ ಆಗ್ತೈತಿ. ಇದು ಹ್ಯೂಮನ್ ಇಂಟೆಲಿಜೆನ್ಸ್ ನಾವ್ ಮಾಡೋದು ತಪ್ಪ. AI ನಾಗಂತಂದ್ರೆ AI ಗೆ ಇದೆಲ್ಲ ಗೊತ್ತಿರ್ತೈತಿ, ಲಿಮಿಟೇಷನ್ಸ್. ಇದು ಮಾಡ್ಬಾರ್ದು, ಇದು ಮಾಡ್ಬೇಕು. ಸೊ ವಿತೌಟ್ ಎನಿ ಗಿವಿಂಗ್ ಸಜೆಷನ್ಸ್ ಆರ್ ಗೈಡೆನ್ಸ್ ಅದು ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು. ಇದಕ್ಕೆ ಯೂಸ್ ಇನ್ನೊಂದು ಹ್ಯೂಮನ್ ಇಂಟೆಲಿಜೆನ್ಸ್ ಮಾಡ್ಕೋತ ಹೋದ್ರೆ ಇಟ್ಸ್ ಟೈಮ್ ತಾಸ್ ತಗೋತೀವಿ ನಾವು ಮಾಡಕ್. few minutes ಮಾಡ್ಬಿಡ್ತೈತಿ. ಓನ್ಲಿ ಥಿಂಗ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಅಂಡ್ ಟೈಪೋ ಎರರ್ಸ್. ಇವಾಗ ಡೇಟಾ ಅನಲಿಸ್ಟ್ಗೂ ಮತ್ತೆ ಡೇಟಾ ಸೈಂಟಿಸ್ಟ್ಗೂ ಏನ್ ಡಿಫರೆನ್ಸ್? ಡೇಟಾ ಅನಲಿಸ್ಟ್ ಅಂತಂದ್ರೆ ನಾವು ರಾ ಡೇಟಾ ತಗೊಂಡೆ ನಮ್ಗೆ ಹೆಂಗ್ ಬೇಕು ಡೇಟಾ ಅದನ್ನ ಇನ್ಸೈಟ್ಸ್ ಆಗಿ ಕನ್ವರ್ಟ್ ಮಾಡಿ ರಿಪ್ರೆಸೆಂಟ್ ಮಾಡ್ತೀವಿ ಡೇಟಾ. ಡೇಟಾ ಸೈನ್ಸ್ ಅಂತಂದ್ರ ಅಲ್ಲಿ ಸ್ಟಾಟ್ ಎಲ್ಲ ಯೂಸ್ ಮಾಡ್ತೀವಿ. ಡೇಟಾ ಎಷ್ಟ್ ಅಕ್ಯುರೇಟ್ ಆಗೈತಿ, ಡೇಟಾ ಎಷ್ಟ್ ಫಾರ್ ಐತಿ. ನಾವ್ ಈಗ ಒಂದ್ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ತೀವಿ, ಮೇಪ್ ಅಂತ ಹೇಳಿ. ಮೀನ್ ಅಬ್ಸಲ್ಯೂಟ್ ಪರ್ಸೆಂಟೇಜ್ ಎರರ್ ಅಂತ ಹೇಳ್ತೀವಿ. ಅಲ್ಲಿ ಆ ಮ್ಯಾಟ್ರಿಕ್ಸ್ ಒಳಗೆ ನಮ್ಗೆ ಏನ್ ಗೊತ್ತಾಗತಿ, ನಮ್ದು ಪ್ಲಾನ್ಡ್ ಆಗಿದ್ದ ಆಕ್ಚುಯಲ್ಸ್ ಎಷ್ಟ್ ಗ್ಯಾಪ್ ಐತಿ, ಪ್ಲಾನ್ಡ್ ಆಕ್ಚುಯಲ್ಸ್ ಅದು ನಡ್ಬರ್ಕ್ ಎಷ್ಟು ಗ್ಯಾಪ್ ಐತಿಲ್ಲ ಅದು ಆ ಮ್ಯಾಟ್ರಿಕ್ಸ್ ಗೊತ್ತ ಮಾಡುತ್ತೆ ಮೇಪ್. ಇಂಥವೆಲ್ಲ ಇನ್ ಡೆಪ್ತ್ ಆಗಿ ಫಾರ್ ಎಕ್ಸಾಂಪಲ್ ಜಡ್ ಸ್ಕೋರ್ ಆತು, ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಹೈಪೋಥೆಸಿಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್, ಮೀನ್, ಮೀಡಿಯನ್, ಮೋಡ್, ಇವೆಲ್ಲ ಇನ್ ಡೆಪ್ತ್ ಆಗಿ ಡೇಟಾ ಸ್ಟಡಿ ಮಾಡೋದು ಡೇಟಾ ಸೈಂಟಿಸ್ಟ್. ನಾವ್ ಇದನ್ನೆಲ್ಲ ಅಷ್ಟು ಯೂಸ್ ಮಾಡಂಗಿಲ್ಲ. ನಮಗೂ ಸ್ಟಾಟ್ ಇಂಪಾರ್ಟೆಂಟ್, ಮೀನ್, ಮೀಡಿಯನ್, ಮೋಡ್ ಇವೆಲ್ಲ ಇಂಪಾರ್ಟೆಂಟ್. ಬಟ್ ಇನ್ ಡೆಪ್ತ್ ಆಗಿ ಹೋಗಿ ಡೇಟಾ ಸ್ಟಡಿ ಮಾಡೋದು ಡೇಟಾ ಸೈಂಟಿಸ್ಟ್. ಇವಾಗ ಎಲ್ಲಾರು AI ಅಂತ ಬಹಳ ಮಾತಾಡ್ತಾರೆ. ಸೊ ಡೇಟಾ ಅನಲಿಸ್ಟ್ AI ರಿಪ್ಲೇಸ್ ಮಾಡಬಹುದೇನ? ಅದು ಒಂದು ರಾಂಗ್ ಸ್ಟೇಟ್ಮೆಂಟ್. ವಿಲ್ AI replace? It is like the people who knows AI they will replace. ನಿಂಗ್ ಸೇ ಫಾರ್ ಎಕ್ಸಾಂಪಲ್ ಈಗ 3-4 ಮಂದಿ ಇರ್ತಾರ. 4 ಮಂದಿ ಒಂದ್ ಡೇಟಾ ಪ್ರಿಪೇರ್ ಮಾಡ್ತಿರ್ತಾನ. ಅದ್ರಾಗ 3 ಮಂದಿ AI ಬರ್ತಿರಂಗಿಲ್ಲ, ಒಬ್ಬಗೆ AI ಬರ್ತದೆ. ಒಬ್ಬ ಪಟ ಅವ್ರ 3 ಮಂದಿದು ಮಾಡಿ ಮುಗಿಸ್ತಾನ. ಮತ್ತ ಅವ್ರ 3 ಮಂದಿ ಇಟ್ಕೊಂಡು ಏನು ಬೇಕು, ಅವ್ರ 3 ಮಂದಿ ಫೈರ್ ಮಾಡ್ತಾನ. ನೀವು AI ಬರೋ ಇಟ್ಕೊಂಡು 3 ಮಂದಿ ಕೆಲಸ ಇವ್ರ ಕಡೆನ ಮಾಡಿಸ್ತಾನ. ಇದ ಸ್ಯಾಲರಿ ಕೊಡೋದು ಆಗ್ತೈತಿ, ಸ್ಯಾಲರಿ ಬಜೆಟಿಂಗ್ ಎಲ್ಲ ಡಿಡಕ್ಟ್ ಆಗ್ತೈತಿ, ಎಲ್ಲ ಆಗ್ತೈತಿ. ಇಲ್ಲಿ ಟೈಮ್ ಕಮ್ಮಿ ಆಗ್ತೈತಿ, ಮ್ಯಾನ್ ಪವರ್ ಕಮ್ಮಿ ಆಗ್ತೈತಿ. AI ಉಪಯೋಗ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಒಂದ್ ಮೇಲ್ ಡ್ರಾಫ್ಟ್ ಮಾಡಕ್ಕೂ ನಾವು AI ಯೂಸ್ ಮಾಡ್ತೀವಿ. ಅಷ್ಟು ಅಡಾಪ್ಟ್ ಆಗಿ ಅಲ್ಲಿ ನಾವು ಒಂದು ಮೇಲ್ ಬರಕ್ 1 ತಾಸು ತಗೊಂಡ ನಾವು ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದ್ ಪ್ರಾಂಪ್ಟ್ ಕೊಟ್ಟು, ಪ್ರಾಂಪ್ಟ್ ಇಂಜಿನಿಯರಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೇ ಫಾರ್ ಎಕ್ಸಾಂಪಲ್ 2 ಪರ್ಸನ್ ಇರ್ತಾರ. ಒಬ್ಬಗ ಮೇಲ್ ಬೇಕಾಗಿರ್ತದೆ, ಏನಾರ ಒಂದು ರೆಸಿಗ್ನೇಷನ್ ಮೇಲ್ ಬೇಕಾಗಿರ್ತದೆ. ಅವಂಗ ಹತ್ತನ್ ಡ್ಯೂ ಮೇಲ್ ರೆಸಿಗ್ನೇಷನ್ ಮೇಲ್ ಅವ್ ಕೊಡ್ತಾನ. ನಾರ್ಮಲ್ ಪರ್ಸನ್ ಹೂ ವಾಸ್ ನಾಟ್ ನೋಯಿಂಗ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕೊಡೋನೈತಿ ಏನ್ ಕೊಡ್ತಾನೋ, ನನಗ ರೆಸಿಗ್ನೇಷನ್ ಲೆಟರ್ ಕೊಡು, ಈ ಪೊಸಿಷನ್ ನಾ ಈ ಪೊಸಿಷನ್ ಆಗಿದ್ನಿ, ಈ ಸ್ಟೇಜ್ ಆಫ್ ಎಕ್ಸ್ಪೀರಿಯನ್ಸ್ ಐತಿ. ಸೊ ಅದನ್ನ ಆ ಮೇಲ್ನಾಗ ನನಗ್ ಗ್ರಾಟಿಟ್ಯೂಡ್ ಹೇಳ್ಬೇಕು ನನ್ನ ಮ್ಯಾನೇಜರ್ಗ, ನನ್ನ HR ಗ. ಸೊ ಹಿಂಗೆಲ್ಲ
ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾನೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಜೆಂಡಾ ಸ್ಟೆಪ್ ಬೈ ಸ್ಟೆಪ್ ಅವ್ನ್ ಇವ್ನ ಔಟ್ಪುಟ್ ಗೆ ಇವ್ನ ಔಟ್ಪುಟ್ ಗೆ ಡಿಫ್ರೆನ್ಸ್ ಆಗ್ತದೆ. ದಿಸ್ ಇಸ್ ಆಲ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಅಷ್ಟ್ ನಾವು AI ಹೇಳ್ಬೇಕು ನಮ್ಗೆ ಏನ್ ಬೇಕಾದ್ರೆ ನೀಟ್ ಅಂಡ್ ಕ್ಲೀನ್ ಆಗಿ ಅಜೆಂಡಾದಾಗ ಹೇಳಿದ್ರೆ ಇಟ್ಸ್ ಆಲ್ ಅಬೌಟ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಇವಾಗ ನಿಮ್ ರೋಲ್ ನಾಗ AI ಏನ್ ಇಂಪ್ಯಾಕ್ಟ್ ಮಾಡ್ತೈತಿ? AI ಹ್ಯೂಜ್ ಇಂಪ್ಯಾಕ್ಟ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಾ ಹೇಳಿದ್ನಿಲ್ಲ ಆರ್ ಕೋಡ್ ಮಾಡಿರ್ತೇವೆ, ರನ್ ಮಾಡ್ತಿರ್ತೇವೆ, ಏನೋ ಒಂದ್ ನಡ್ವರ್ಕ ಎರರ್ ಬರ್ತದೆ. ಆ ಎರರ್ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಸೇ ಫಾರ್ ವಿ ವಿಲ್ ಬಿ ನೀವು ಅಂತಾರ ಅದನ್ನ ಜಸ್ಟ್ ಅದಕ್ಕೆ ಎರರ್ ಕಾಪಿ ಪೇಸ್ಟ್ ಮಾಡೋದು. ಏನಾಗ ಯಾವ ಲೈನ್ ಆಫ್ ಕೋಡ್ ನಾಗ ಎರರ್ ಬರ್ತದೆ ಅದನ್ನ ಕಾಪಿ ಪೇಸ್ಟ್ ಮಾಡ್ರ ಇಟ್ ನೀ ಫಸ್ಟ್ ಇಂದ ಹೇಳ್ದ ನನಗೆ ಏನೇನ್ ಆಗತೈತಿ, ಎಲ್ಲೆಲ್ಲಿ ಎರರ್ ಮಾಡತೈತಿ, ಏನೇನ್ ಚೇಂಜಸ್ ಐತಿ, ಹೆಂಗ್ ಫಿಕ್ಸ್ ಮಾಡೋದು ಎಲ್ಲಾನು ಹಿಂಗೆ ಆಗತೈತಿ. ಹಿಂಗ್ ನಾವು AI ಯೂಸ್ ಮಾಡ್ತೀವಿ. ಇವಾಗ ನೀವು ಹೇಳಿದ್ರಿ AI ಯೂಸ್ ಮಾಡ್ಕೊಂಡ ಎರರ್ ಡಿಬಗ್ ಮಾಡ್ತೇನೆ ಅಂತ ಹೇಳಿ. ಸ್ವಲ್ಪ ಜನ ಇರ್ತಾರೆ ಎಂಟೈರ್ ಪ್ರಾಜೆಕ್ಟ್ ನ AI ಕೊಡ್ತಾರ ಅಂತ ಹೇಳಿ. ಸೊ ಅಲ್ಲಿ ಏನ್ ಇಶ್ಯೂ ಆಗ್ತಾವು? ಅಲ್ಲಿ ಆಬ್ವಿಯಸ್ಲಿ ಇಶ್ಯೂ ಆಗ್ತೈತಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನಿನಗ್ ಗೊತ್ತಿರ್ತೈತಿ ಕೋಡ್ ಹೆಂಗ್ ರನ್ ಆಗತೈತಿ, ಇದ್ರಲ್ಲಿ ಹೆಂಗ್ ಔಟ್ಪುಟ್ ಬರ್ತೈತಿ ಅನ್ನೋದು ಗೊತ್ತಿರ್ತೈತಿ. ಅದಕ್ ನೀ AI ಯೂಸ್ ಮಾಡ್ತೀವಿ. ಎಲ್ಲೆಲ್ಲ ಎರರ್ ಬಂತು ಅಂತ ಯೂಸ್ ಮಾಡ್ತೀವಿ. ಸರಿ ನೀ ಅಂದಿಲ್ಲ ಒಬ್ಬೊಬ್ರ ಫುಲ್ ಎಂಟೈರ್ ಕೊಡ್ತಾರ, ಅವ್ರಿಗೆ ಅವ್ರ ಔಟ್ಪುಟ್ ಹೆಂಗ್ ಕಾಣಿಸ್ಬೇಕಂತ ಗೊತ್ತಿರಂಗಿಲ್ಲ. ಸೊ ಅದೇ ಅಲ್ಲಿ ಇಶ್ಯೂ ಆಗ್ತದೆ, ಔಟ್ಪುಟ್ ಹೆಂಗ್ ಇಶ್ಯೂ ಆಗತ್ತೆ. ಸೇ ಫಾರ್ ಎಕ್ಸಾಂಪಲ್ ನನ್ಗೀಗ 4 ಕಾಲಮ್ಸ್ ಬೇಕಾಗಿರ್ತಾವ. ನಮ್ದು ಫ್ಲಿಪ್ಕಾರ್ಟ್ ಎಕ್ಸಾಂಪಲ್ ತಗೋತೀನಿ, ಒಂದು ಸೂಪರ್ ಕ್ಯಾಟಗರಿ, ಡೆಸ್ಟಿನೇಷನ್, ಸೋರ್ಸ್ ಎಲ್ಲ 3 ಕಾಲಮ್ ಬೇಕಾಗಿರ್ತಾವ. ಆ 3 ಕಾಲಮ್ ನನಗೆ ಗೊತ್ತಿರ್ತಂಗ ಔಟ್ಪುಟ್ ಏನೇನ್ ಬರುತ್ತೆ, ಅದ್ರ ಅಕಾರ್ಡಿಂಗ್ ನಾ ಕೋಡ್ ಬರೀತೇನೆ. ಕೋಡ್ ಔಟ್ಪುಟ್ ನಾನು ಇದ್ದ ಬೇಕಾದ್ ಗೊತ್ತಿರ್ತದೆ. ಅಲ್ಲಿ ಸ್ವಲ್ಪ ಏನ್ರಿ ನಾನು ಔಟ್ಪುಟ್ ಆಗಿ ಚೇಂಜಸ್ ಆದ್ರ ಎಲ್ಲಿ ಕೋಡ್ ನಾಗ ಚೇಂಜಸ್ ಮಾಡ್ಬೇಕಂತ ಗೊತ್ತಿರ್ತದೆ. ಅದು ಸ್ವಲ್ಪ ಆ ಕಡೆ ಎಲ್ಲಿ ಏನ್ ಔಟ್ಪುಟ್ ಬೇಕಿರ್ತೈತೆ ಅನ್ನೋದಾರೆ ಗೊತ್ತಿರ್ತದೆ. ಅದಕ್ಕೆ ನಾ AI ಹೆಲ್ಪ್ ತಗೋತೀನಿ. ಇನ್ನೊಂದ್ ಎಕ್ಸಾಂಪಲ್ ತಗೋತೀನಿ. ಔಟ್ಪುಟ್ ಏನ್ ಗೊತ್ತಿರ್ಲಾರ ಫುಲ್ ಕೋಡ್ ಚಾರ್ಟ್ ಹಾಕಿರ ಇಟ್ಸ್ ಆಫ್ ನೋ ಯೂಸ್. ಗೊತ್ತಿಲ್ಲಾರ ನಾವೇನು ಮಾಡಾತೀವಿ ಅಂದ್ರೆ ಅಲ್ಲಿ ಏನ್ ಎಫೆಕ್ಟಿವ್ ಆಗಿ ಔಟ್ಪುಟ್ ಬರಂಗಿಲ್ಲ. ಇಟ್ಸ್ ಆಫ್ ನೋ ಯೂಸ್. ಎಲ್ಲಿ ಇಶ್ಯೂ ಬರಾಕತ್ತೈತಿ ಅದು ಚಾರ್ಟ್ ಕೊಟ್ಟಿದ್ ಹೋಗಿ ಕಾಪಿ ಪೇಸ್ಟ್ ಮಾಡ್ತೀವಿ. ಇಲ್ಲಿ ಕೊಡೋದ ವೇರಿಯೇಬಲ್ ಬೇರೆ ಇರ್ತೈತಿ, ಕೋಡ್ ಕೊಟ್ಟಿದ್ದ ವೇರಿಯೇಬಲ್ ಬೇರೆ ಇರ್ತೈತಿ. ಸೊ ಅಲ್ಲಿ ಇಶ್ಯೂ ಬಾಳ ಆಗ್ತದೆ. ಇವಾಗ ಕರೆಂಟ್ಲಿ ಹೆಂಗ್ ಮಾಡ್ತಾರ ಸ್ಟೂಡೆಂಟ್ಸ್ ಲೈಕ್ ಒಂದು AI ಟೂಲ್ಸ್ ಯೂಸ್ ಮಾಡ್ಕೋತಾರೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಕರ್ಸರ್ ಆಗಿರ್ಬೋದು, ರ್ಯಾಪ್ ಆಗಿರ್ಬೋದು, ಈ ರೀತಿ ಅದ್ ಹೆಂಗಂದ್ರೆ ಜಸ್ಟ್ ಪ್ರಾಂಪ್ಟ್ ಕೊಟ್ರೆ ಎಂಟೈರ್ ಕೋಡ್ ಎಲ್ಲ ಅದರ್ ರನ್ ಮಾಡ್ಕೊಡ್ತೈತಿ, ಅಂದ್ರೆ ಎಂಟೈರ್ ಪ್ರಾಜೆಕ್ಟ್ ಎಲ್ಲ ಅದರ್ ರನ್ ಮಾಡ್ಕೊಡ್ತೈತಿ. ಮತ್ ಸ್ವಲ್ಪ ಜನ ಏನಾದ್ರು ಕೋರ್ಸ್ ಮಾಡ್ಕೊಂತಾರ, ಅವ್ರ ಬೇಸ್ ಅವ್ರ ನಾಲೆಜ್ ಮೇಲೆ ಕೋಡಿಂಗ್ ಮಾಡ್ತಾರ. ಸೊ ಬೋತ್ ಏನ್ ಡಿಫ್ರೆನ್ಸ್ ಆಗ್ಬೋದು, ಅವ್ರಿಗೆ ಹೆಂಗ್ ಇಂಪ್ಯಾಕ್ಟ್ ಆಗ್ಬೋದು ನಾ ಫ್ಯೂಚರ್ದಾಗ? ಅದು ಆಸ್ ಫಾರ್ ಆಸ್ ಐ ನೋ ಅಲ್ಲಿ ಏನಾಗ್ತೈತಿ, ಪೂರ್ತಿ ಎಂಟೈರ್ ಕೋರ್ಸ್ ಮಾಡಿದವ್ರಿಗೆ ಅವ್ರಿಗೆ ಬೇಸಿಕ್ ಸ್ಟ್ರಾಂಗ್ ಇರ್ತೈತಿ, ಫೌಂಡೇಶನ್ ಸ್ಟ್ರಾಂಗ್ ಇರ್ತೈತಿ. ಅಲ್ಲಿ ನಂಗೆ ಕೋಡ್ ನಾಗ ಎರರ್ ಬಂದ್ರು ಏನಾದ್ರೂ ನಾನು ಈಗಿಸ್ತಾ ಅನ್ನೋದೊಂದು ಅವ್ರ ಮೈಂಡ್ ಸೆಟ್ ಇರ್ತೈತಿ. ನನಗೆ ಗೊತ್ತೈತಿ ನನ್ ಬೇಸಿಕ್ ಸ್ಟ್ರಾಂಗ್ ಐತಿ, ಫೌಂಡೇಶನ್ ಸ್ಟ್ರಾಂಗ್ ಐತಿ, ನಾನು ಈಗಿಸ್ತಾನೆ ಏನೇ ಎರರ್ ಬಂದ್ರು ಅಲ್ಲಿ ಫಿಗರ್ ಔಟ್ ಅನ್ನೋದೊಂದು ಇರ್ತೈತಿ. ಬಟ್ ಇಲ್ಲಿ ನಾವು ಪೂರ್ತಿ ಪ್ರಾಂಪ್ಟ್ ಕೊಟ್ಟು ಚಾರ್ಟ್ ಜಿಪಿಟಿ ಮಾಡ್ತಾರೆ, ಎಲ್ಲರೂ ಎರರ್ ಬಂತು ಮಾಡಿತು ಅಂತಾರೆ ಎದಿ ಹೊಡೆದ್ಬಿಡ್ತಾರೆ. ಯೂಶುವಲಿ ಇಟ್ ಹ್ಯಾಪನ್ಸ್. ನಂಗೆ ಗೊತ್ತಿಲ್ಲಾರ ಏನು ಅದು ಲಾಸ್ಟ್ ಟೈಮ್ ಹೇಳಿದ್ನ, ಗೊತ್ತಿಲ್ಲಾರ ಮಾಡೋದ್ಕಿನ ಗೊತ್ತಿದ್ದ ಟೈಮ್ ತಗೊಂಡ್ ಮಾಡೋದು ವೇ ಬೆಟರ್. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಅವ್ರಿಗೆಲ್ಲ ಅದು ಓದ್ ಕಾಪಿ ಪೇಸ್ಟ್ ಮಾಡ್ತೀವಿ. ಅದು ವೇರಿಯೇಬಲ್ಸ್ ಆತು, ಫಂಕ್ಷನ್ಸ್ ಆತು, ಏನಾರ ಗೊತ್ತಿಲ್ಲ ಮಾಡತ್ತೀವಿ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ. ಫಂಕ್ಷನ್ಸ್ ಆತು, ವೇರಿಯೇಬಲ್ಸ್ ಆತು ಗೊತ್ತಿರಂಗಿಲ್ಲ. ಹಾಕಿರ ಅದ್ರಾಗ ಏನಾರ ಸ್ವಲ್ಪ ಎರರ್ ಬಂತಂದ್ರ ಅಲ್ಲಿ ಬಿಸ್ಡ್ ಆಫ್ ಆಗ್ತಾರ. ಸೊ ಅವ್ರಿಗೆ ಗೊತ್ತಿರ್ತೈತ. ಇವರು ಮಾಡ್ಬೋದು ಹೋಗಿ ಬೇಸಿಕ್ ಎಲ್ಲ ಫುಲ್ ಸ್ಟ್ರಾಂಗ್ ಇದನ್ನು ಹೋದ್ರು ಚಾರ್ಟ್ ಜಿಪಿಟಿ ಅವ್ರು ಬೇರೆ ಯಾವ್ದಾರ ಟೂಲ್ ನಾಗ ಹೋಗಿ ಕೊಟ್ರು ಅಲ್ಲಿ ಏನಾರ ಹೋಗಿ ಕಾಪಿ ಪೇಸ್ಟ್ ಮಾಡ್ತಾರೆ. ಪರ್ಟಿಕ್ಯುಲರ್ ಟೂಲ್ ಹೋಗಿ ಕಾಪಿ ಎಲ್ಲಿ ಎರರ್ ಬರೋದಕ್ಕೆ ಅಲ್ಲಿ ಎರರ್ ಫಿಕ್ಸ್ ಮಾಡಕ್ ಅವ್ರು ಕೆಪಬಲ್ ಇರ್ತಾರೆ. ದಟ್ಸ್ ವೈ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್.